ಮಿಸ್ ಗಾಳಿಪಟ, ನೀವೇನು ಹಾಡಿದ್ದು? ನೀವು ಬ್ಯಾ 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 ಅಲ್ವಾ? ಈಗ ತನ ಹಾಡಿದ್ ಕೇಳಿವನ? ಹಾಡು ಕೇಳಿದೆ, ಆದ್ರೆ ಮಾತು ಕೇಳಲಿಲ್ವೇ? ಸುಮ್ನಿರೋ ಕಾಕಾಕ. ಮಿಸ್, ನಿಮ್ ಹಾಡು ಸೂಪರ್, ಎಕ್ಸಲೆಂಟ್, ಫ್ಯಾಬ್ಯುಲಸ್. आपका गाना बहुत अच्छा है. ಎಲ್ಲ ನೀವೇ ಹೇಳ್ಬಿಟ್ರೆ ನಾನು ಹೇಳೋದು ಬೇಡವಾ? ಹಲೋ ಗಾಳಿಪಟ, ನಿಮ್ಮ ಹಾಡು ಈ ಸಿನಿಮಾದಲ್ಲಿ ಬರೋ ದೇವದ ಹಾಡು ತರ ಭಯಂಕರವಾಗಿತ್ತು. ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಅರ್ಧ ರಾತ್ರಿ ಇಂತ ಹಾಡುಗಳನ್ನ ಹಾಡಬೇಡಿ. ಅವ್ರು ನಕ್ಕಿದ್ದಕ್ಕೆ ನಿನ್ನಂತವ್ರ ಮೇಲೆ ಕರುಣೆ ತೋರಿಸೋದು ಬೇಸ್ಟ್ ಅಂತ. ನಮಸ್ಕಾರ, ನಾನ್ ಚೆನ್ನಣ್ಣ ಅಂತ ಸರ್. ಅದೇ ಸರ್, ಬೆಂಕಿ ನೋಡ್ಕೊಂಬ. ನೋಡಿ ಸರ್, ಇದೇ ನಮ್ ಬ್ಯಾಂಕ್. ಏನೋ ಇದು? ಅದೇ ರೇಡಿಯೋದಲ್ಲಿ ಅವಾಗ ಅಡ್ವರ್ಟೈಸ್ಮೆಂಟ್ ಕೊಡ್ತಿರಲ್ಲಪ್ಪ, ಈ ಬ್ಯಾಂಕ್ ನಿಮ್ಮ ಬ್ಯಾಂಕ್, ಈ ಬ್ಯಾಂಕ್ ನಿಮ್ಮ ಬ್ಯಾಂಕ್ ಅಂತ. ಅದಕ್ಕೆ ಇದು ಅವ್ರದ್ದು ಅನ್ಕೊಂಡು ಅವ್ರಿಗೆ ಇಷ್ಟ ಬಂದಾಗ ಬಳಸ್ಕೊಂತ ಇದಾರೆ. ಯಾರ್ರೀ ಅದು? ಅವರೆಲ್ಲ ರೈತರು ಸರ್. ಎಲ್ಲಿ ಹೋಗ್ತಿದಾರೆ? ಬ್ಯಾಂಕ್ ಒಳಗಡೆ. ಏನಕ್ಕೆ? ಯಾಕಂದ್ರೆ ದವಸ ಧಾನ್ಯ ಒಣಗ್ ಹಾಕೋದಿಕ್ಕೆ. ಅಲ್ರಿ, ಒಂದ್ ಬ್ಯಾಂಕ್ ಬಿಲ್ಡಿಂಗ್ ನ ಹೀಗೆ ಇಟ್ಕೊಳ್ಳೋದು? ಸರ್, ಸಾಮಾನ್ಯವಾಗಿ ಎಲ್ಲಾ ಹಳ್ಳಿಲೂ ಬ್ಯಾಂಕು ಹೀಗೆ ಇರುತ್ತೆ ಸರ್. ಸ್ವಾಮಿ, ಏನ್ರಿ ಸಾರ್ ಅದು ಲೋನು. ಸ್ವಲ್ಪ ಇರ್ರಿ, ಎಲ್ರು ಕರೀರಿ. ಬನ್ರಪ್ಪ, ಎಲ್ರು ಬನ್ನಿ, ಸಾಹೇಬರು ಬಂದಿದ್ದಾರೆ, ಬನ್ನಿ ಬನ್ನಿ. ಬರ್ರಪ್ಪ, ಲೋನ್ ಕೊಡ್ತಿರುತ್ತೆ, ಬರ್ರಿ. ಲೋನ್ ಕೊಡ್ತಾರಂತ? ಹೂ ಕಣ್ಲಾ, ಬುದ್ಧಿ ಇದೆಯೇನ್ರಿ ನಿಮ್ಗೆಲ್ಲ? ಬ್ಯಾಂಕ್ ಬಿಲ್ಡಿಂಗ್ ನ ಇಷ್ಟು ದುರ್ವಸ್ಥೆ ಮಾಡಿ ಇಟ್ಟಿದಿರಲ್ಲ, ಇದು ನಮ್ ಸ್ವಂತ ಮನೆ ಇದ್ರೆ ಹೀಗೆ ಮಾಡ್ತಿದ್ರಾ? ನಮ್ದಲ್ವಲ್ಲ ಬುಡಿ ಬುದ್ಧಿ, ಸರ್ಕಾರ ತಾನೆ. ವೆರಿ ಗುಡ್. ಈ ಉದಾಸೀನದಿಂದಲೇ ನಮ್ ಜನ, ನಮ್ ದೇಶ ಉದ್ಧಾರ ಆಗದೆ ಇರೋದು. ಸರ್ಕಾರ ಅಂದ್ರೆ ಏನ್ ಅನ್ಕೊಂಡಿದಿರ್ರಿ? ನಮ್ ರಕ್ಷಣೆಗೋಸ್ಕರ ನಾವೇ ಕಟ್ಕೊಂಡಿರೋ ಕೋಟೆ ಅದು. ಆ ಕೋಟೆಯಲ್ಲಿ ಒಂದೊಂದು ಇಟ್ಕೆ, ಒಂದೊಂದು ಕಲ್ಲು, ಗಾರೇನು ನಮ್ದೇ. ಸರ್ಕಾರ ನಡೀತಾ ಇರೋದು ನೀವು ಬೆವರು ಸುರಿಸಿ ಸಂಪಾದಿಸಿ ಕಟ್ತಿರಲ್ಲ ಟ್ಯಾಕ್ಸ್, ಅದರಿಂದ. ನೀವ್ ಹೀಗ್ ಹಾಳು ಮಾಡಿದ್ರೆ ನಿಮ್ಮಿಂದ ವಸೂಲಿ ಮಾಡಿ ರಿಪೇರಿ ಮಾಡ್ತಾರೆ ಹೊರತು ಅವ್ರ ಮನೆಯಿಂದ ಯಾವನು ತಗೊಂಬಂದ್ ಹಾಕಲ್ಲ. ಅರ್ಥ ಮಾಡ್ಕೊಳ್ಳಿ. ಪಕ್ಕದ ಮನೆಗೆ ಬೆಂಕಿ ಬಿದ್ರೆ ನಮಗೇನು ಅಂತ ಉದಾಸೀನ ಮಾಡಿದ್ರೆ ಆ ಬೆಂಕಿ ನಮ್ಮ ಮನೇನು ಸುಟ್ಟಾಕತ್ತೆ. ಹಾಗೆ ಬೇರೆಯವ್ರ ವಸ್ತು ಹಾಳಾದ್ರೆ ನಮ್ಗೇನು ಅಂತ ಅನ್ಕೊಂಡ್ರೆ ನಾಳೆ ನಾವೇ ಹಾಳಾಗೋಗ್ತೀವಿ. ದುಡ್ಡು ಅಂದ್ರೆ ಲಕ್ಷ್ಮಿ. ಲಕ್ಷ್ಮಿ ವಾಸ ಮಾಡೋ ಜಾಗನ ಇಟ್ಕೊಳ್ಳೋ ರೀತಿನ ಇದು ಅಲ್ಲ. ಇಷ್ಟು ಜನ ಈ ಊರಲ್ಲಿ ಅಂದವಾಗಿರೋರು ನೋಡಿದ್ರೆ ಆನಂದ ಆಗುತ್ತೆ. ಹಾಗೆ ಒಂದ್ ಬಿಲ್ಡಿಂಗ್ ಆಗ್ಲಿ, ಬ್ಯಾಂಕ್ ಆಗ್ಲಿ ಸ್ವಚ್ಛವಾಗಿದ್ರೆ ಮನಸ್ಸು ಖುಷಿ ಆಗುತ್ತೆ. ಈ ಬ್ಯಾಂಕ್ ನಿಮ್ಮ ಬ್ಯಾಂಕ್, ಇದನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ನಿಮ್ ಕರ್ತವ್ಯ. ಹೋಗಿ ಹೋಗಿ ಕ್ಲೀನ್ ಮಾಡಿ. ಅದನ್ನೆಲ್ಲ ಕ್ಲೀನ್ ಮಾಡಿ. ಫೈಲ್ಗೆಲ್ಲ ಸೈನ್ ಮಾಡು. ಏನೋ ಇದಲ್ಲ? ಲೋನ್ ಅಪ್ಲಿಕೇಶನ್ಸ್. 1750 ಇದೆ. ಇದಕ್ಕೆಲ್ಲ ಸೈನ್ ಮಾಡ್ತಾ ಇರೋ. ಕೈ ನೋವು ಬಂದ್ರೆ 2 ಕಳಿಸ್ತೇನೆ. ತಿಮ್ಮ, ಈಗ ಹೇಗಿದೆ? ಬೊಂಬಾಟ್. ಅಕ್ಕ ಅಕ್ಕ, ಇಲಿ ಇಲಿ ಅಲ್ಲೋಡ್ ಓಡ್ತಿದೆ. ಅಯ್ಯೋ, ಹೊಡಿ ಹೊಡಿ ಹೊಡಿ.
ಬಿಟ್ಟಲ್ರೋ. ಹೋಗ್ಲಿ ಬಿಡಕ. ಇಲ್ಲ ಕಣ್ರೋ, ಇದನ್ನ ಸಾಯಿಸ್ಲಿಲ್ಲ ಅಂದ್ರೆ ಹಾಳಾದ್ದು ಅವ್ರ ಬಟ್ಟೆ ಬರನೆಲ್ಲ ಕಚ್ಚಾಕ್ಬಿಡುತ್ತೆ. ಹಾಗಾದ್ರೆ ಪಾಷಾಣ ಹಾಕೋಣ. ಈಗ ನಮ್ಮ ಹತ್ರ ಎಲ್ಲಿದ್ಯೆ? ಅಕ್ಕ, ಇದಕ್ಕೆಲ್ಲ ಇರೋದು ಇದೊಂದೇ ಮದ್ದು. ಇದನ್ನೆಲ್ಲಿ ತಂದ್ಯೋ? ಸಮಯಕ್ಕೆ ಎಲ್ಲ ಬೇಕಾಗತ್ತಕ್ಕ. ಇದನ್ನ ಬಿಲ್ದ ಹತ್ರ ಹಚ್ಚಿಟ್ರೆ ಶಬ್ದಕ್ಕಿಲಿ ಆಚೆ ಬರುತ್ತೆ. ಆಗ ನಾವ್ ಅದನ್ನ ಹೊಡೆದು ಸಾಯಿಸ್ಬಿಡ್ಬೋದು. ಅಯ್ಯೋ ಬೇಡಪ್ಪ, ಆಮೇಲೆ ಹೆಚ್ಚು ಕಮ್ಮಿ ಆದ್ರೆ ಏನಾಗಲ್ಲ ಬಿಡಕ್ಕ. ಏಯ್ ಹುಷಾರೋ. ಏಯ್ ಅದು ಹೊಡೆಯೋದಿಲ್ಲ, ನೀನ್ ಬಿಡೋದಿಲ್ಲ. ಅದೇ. ಅಯ್ಯೋ, ಬಂದ್ರು ಬೇಗ ಬಂದ್ರು, ನಡೆಯೋ. ಬ್ಯಾಂಕು ಶುದ್ಧವಾಯ್ತು, ಈ ಊರು ಶುದ್ಧವಾಯ್ತು. ನೀನ್ ಯಾವಾಗ ಆಗೋದು? ಅದ್ ಹೆಂಗ್ ಸಾಧ್ಯ? ಅದು ಜನ್ಮಾಂತರದ ಕೊಲೆ. ಈ ಜನ್ಮದಲ್ಲಿ ಕಳೆಯಕ್ ಆಯ್ತದ? ಏಯ್, ಏನಾದ್ರು ಓದ್ತಾ ಇದೆಯಾ? ಅದು ಅದು ರಂಗೋಲಿ ಸಾರ್, ರಂಗೋಲಿ. ವಾವ್, ಸೂಪರ್. ನೋಡಿದೆ ಬಾವಾ? ತಿಮ್ಮ, ಇದನ್ನೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿದ್ ನೀನ? ಬೆಳಗ್ಗಿಂದ ನಾನು ನಿಮ್ ಜೊತೆಲೆ ಇದ್ದೇನೆ. ಬೇರೆ ಯಾರೋ ಕೆಲಸದಲ್ಲಿ ಬುದಿಲ್ಲ. ಅದ್ ಹೆಂಗ್ ಸಾಧ್ಯ ಸರ್? ಇರೋದು ಒಂದೇ ಒಂದ್ ಬೀದ್ ಕೈ, ಅದ್ ನನ್ನ ಹತ್ರನೇ ಇದೆ. ಹಾಕಿದ್ ಬೀಗ ಹಾಗೆ ಇದೆ. ಮತ್ತಾರು ಮನೆಗೆ ಗುಡ್ಸಿದ್ರು? ಯಾರಾದ್ರೂ ಕಳ್ಳಾಗಿರ್ಬೋದಾ? ಕಳ್ಳಾಗಿದ್ರೆ ಮನೆಯನ್ನು ಗುಡ್ಸಿ ದೋಚ್ಕೊಂಡು ಹೋಗ್ತಿದ್ದ. ಈ ತರ ಗುಡ್ಸಿ ಸ್ವಚ್ಛ ಮಾಡ್ತಿರ್ಲಿಲ್ಲ. ಹೌದಲ್ವಾ? ಸರ್, ಮನೆ ನೋಡಿದ್ರೆ ಹೇಗೆ ಫಳಫಳ ಫಳಫಳ ಅಂತ ಹೊಳಿತಾ ಇದೆ. ಇದನ್ನೆಲ್ಲ ಯಾರು ಮಾಡಿರ್ಬೋದು? ಬರಲಿ. ಆ ಹುಡುಗಿ ವಿಷಯ ಹೇಳಿದ್ಯಲ್ಲ? ಯಾವ ಹುಡುಗಿ ವಿಷಯ ಸರ್? ಅದೇ ಕಣೋ, ನಡು ಮನೇಲಿ ನೇಣು ಹಾಕೊಂಡು ಸತ್ತೋದ್ಲು ಅಂತಂದಿದ್ಯಲ್ಲ, ಆ ಹುಡುಗಿ ಡೀಟೇಲ್ಸ್ ಹೇಳ. ನೆನ್ನೆ ಹೇಳಿದ್ನಲ್ಲ ಸರ್. ಅವತ್ತು ಕೇಳಿದ್ರು ಅರ್ಧ ರಾತ್ರಿ ಹೇಳಿದ್ಯಾ, ಈಗ ಕೇಳಿದ್ರು ಹೇಳಲ್ವೇನೋ? ಇದು ನನ್ನ ಲೈಫ್ ಅಂಡ್ ಡೆತ್ ಪ್ರಶ್ನೆ ಕಣ. ಕೇಳ ಪ್ಲೀಸ್, ಹೇಳ ಕೇಳಮ್ಮ. ಆ ಹುಡುಗಿ ಹೆಸರು ರಂಗಿ ಅಂತ. ಇದೇ ಮನೇಲಿ ಕೆಲಸ ಮಾಡ್ತಿದ್ಲು. ದಿನ ಬೆಳಿಗ್ಗೆ ಎದ್ದು ಮನೇನೆಲ್ಲ ಸಾರಿಸಿ ಗುಡಿಸಿ ರಂಗೋಲಿ ಇಡ್ತಾ ಇದ್ಲು. ಅಂತ ಒಳ್ಳೆ ಹುಡುಗಿ ಇದೇ ತೊಲೆಗೆ ನೇಣು ಹಾಕೊಂಡು. ಈ ಮನೆಗಳಿಗೆ ಯಾಕಾದ್ರೂ ತೊಲೆಗಳಿರ್ತಾರೋ? ತೊಲೆಗಳಿಲ್ದೆ ಮನೆಗಳೇ ಕಟ್ಟಕ್ಕಾಗಲ್ವಾ? ಬಾಬಾ ಬಾಬಾ, ಅರ್ಜೆಂಟಾಗಿ ಒಂದು 500 ರೂಪಾಯಿ ದಾನ ಮಾಡ್ತೀಯಾ? ಯಾಕೆ? ನಾನು ಈಗಲೇ ಗಂಟು ಮೂಟೆ ಕಟ್ಕೊಂಡು ನಾನು ತವ್ರ ಮನೆಗೆ ಹೋಗ್ಬೇಕು. ಏನಾಯ್ತು ಅಂತ ಈಗ? ಒಂದು ಹೆಣ್ಣು ದೇವ ಹಿಂಗೆ ಲೈವ್ ಶೋ ಕೊಡ್ತಾ ಇದ್ರೆ ನನ್ನ ಕೈಲಿ ತಡ್ಕೊಂಡಿರಕ್ಕಾಗಲ್ಲ. ಅಲ್ಲ, ಅದು ಸತ್ತು 6 ವರ್ಷಗಳಾದ್ರೂ ಈ ಮನೆ ಮೇಲಿನ ಮಮಕಾರ ಇನ್ನೂ ಬಿಡ್ಲಾರ್ದೆ ಮನೆನೆಲ್ಲ ಬಂದು ಕ್ಲೀನ್ ಮಾಡ್ತಾ ಇದೆ. ಹೊರಗಡೆ ಅಂಗಳದಲ್ಲಿ ರಂಗೋಲಿ ಇಡ್ತಾ ಇದೆ. ಅಂಗಳದಲ್ಲಿ ರಂಗೋಲಿ ಇಟ್ಟಿದ್ ಯಾರು ನಂಗೆ ಗೊತ್ತು. ಅದೇ ಅವನೇ ಗಾಳಿಪಟನ. ಬರೀ ಗಾಳಿಪಟ ಅಲ್ಲ, ಮಿಸ್ ಗಾಳಿಪಟ. ಮಿಸ್ ಗಾಳಿಪಟ, ನಮ್ಮನೆ ನೀವೇ ತಾನೇ ಕ್ಲೀನ್ ಮಾಡಿದ್ದು? ನನಗೆ ಗೊತ್ತು ಬಿಡಿ, ನೀವೇ ಮಾಡಿದ್ದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅ ಲಾಟ್. ಎಲ್ಲ ನೀನು ಹೇಳ್ಬಿಟ್ರೆ ನಾನೇನು ಹೇಳಬೇಡವಾ? ಹಲೋ ಗಾಳಿಪಟ, ನಿಮ್ ರಂಗೋಲೆ ಸೂಪರಾ? ಥ್ಯಾಂಕ್ ಯು. ಹೊರಟೋದು. ಓಕೆ, ಆಲ್ ರೈಟ್. ಬಾವಾ, ಏನದು? ಕಾಕ ನಿದ್ರೆ ಮಾಡಕ್ ಬಿಡಲ್ಲ, ಯೋಚನೆ ಮಾಡಕ್ ಬಿಡಲ್ಲ. ಏನಿಲ್ಲ ಬಾಬಾ, ಆ ಎದುರು ಮನೆ ಮಿಸ್ ಗಾಳಿಪಟ್ಟನೆ ಮನೆ ಕ್ಲೀನ್ ಮಾಡಿದ್ದು ಅಂದೆ. ಹೌದು, ಓಕೆ. ಆದ್ರೆ ಮನೆ ಲಾಕ್ ಆಗಿತ್ತಲ್ವಾ? ಹೌದು. ಅಂದ್ಮೇಲೆ ಆ ಗಾಳಿಪಟ ಒಳಗಡೆ ಹೆಂಗ್ ಬಂತು ಅಂತ. ಅದು ಇಲ್ಲೊಂದು ಹುಡುಗಿ ನೇಣು ಹಾಕೊಂಡು ಕೊಟಕ್ಕಂದಲ್ಲ, ಆ ಗಾಳಿಪಟ ಈ ದೆವ್ವದ್ದು ಕಸಿನೋ ಸಿಸ್ಟರೋ ಇರ್ಬೇಕು. ಬಾಯಿ ಮುಚ್ಕೊಂಡು ಮಲ್ಕೊಳ. ಓಕೆ, ನೋಡ, 8 ಗಂಟೆವರೆಗೂ ಗೊರಕೆ ಬಿಡ್ತಾ ಮಲ್ಬೇಡ. ಸರಿಯಾಗಿ 6 ಗಂಟೆ ನಾನು ಎಬ್ಬಿಸ್ಬೇಕು. ನನ್ನ ಮುಖ್ಯವಾದ ಕೆಲಸ ಇದೆ.
6 ಗಂಟೆಗೆ ತಾನೆ ಓಕೆ ಯು ಡೋಂಟ್ ವರಿ. ಆದ್ರೆ ಒಂದ್ ಚಿಕ್ಕ ಕಂಡೀಷನ್. ಏನು? 5:45 ಗಂಟೆ ನನ್ನ ಎಬ್ಬಿಸ್ಬಿಡು. ಚುಪ್. ಗುಡ್ ನೈಟ್. ಗುಡ್ ನೈಟ್. ನಿಮ್ಗೆ ಮಲ್ಕೊಳಕ್ಕೆ ಆಗಲ್ಲ ಅಂತಲ್ಲ ಈ ಮನೇಲಿ. ಎಲ್ಲಿ ನೆಮ್ಮದಿ, ಎಲ್ಲಿ ನನ್ನ ಬದುಕು ಬಾಳ್ವೆಯ ಬೆಳಗೋ